ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಗುಳ್ಳ ಬದನೆಯ ಒಂದು ಒಳ್ಳೆಯ ರೆಸಿಪಿ ಮಾಡಿ ತೋರಿಸ್ತೇನೆ. ನಮ್ಮ ಅತ್ತೆಯವರು ಹೆಚ್ಚಾಗಿ ಮಾಡ್ತಿದ್ದಂತಹ ರೆಸಿಪಿ, ಅವರಿಗೆ ತುಂಬ ಇಷ್ಟ ಆದ ರೆಸಿಪಿ ನೋಡಿ. ಈಗ ಇಲ್ಲಿ ಗುಳ್ಳ ಬದನೆಯನ್ನು ತಗೊಂಡಿದ್ದೇನೆ. ಅದನ್ನು ಕಟ್ ಮಾಡಿ ಸ್ವಲ್ಪ ಹೊತ್ತು ನೀರಿನಲ್ಲಿ ಹಾಕಿಡಬೇಕು. ಒಂದು 5 ನಿಮಿಷ ಇಟ್ಟರೆ ಸಾಕು, ಇಲ್ಲ ಇದ್ರೆ ಬದನೆ ಕಪ್ಪಾಗ್ತದೆ. ಅದಕ್ಕೆ ಈಗ ನೀವು ಕಟ್ ಮಾಡೋದು ಬೇಕಿದ್ರು ಹಾಗೆ ಅದನ್ನು ಬೇಯಿಸಿಕೊಂಡ್ರೂ ಆಗ್ತದೆ ನೋಡಿ. ನಾನಿಲ್ಲಿ ಕಟ್ ಮಾಡಿ ಬೇಯಿಸಿದ್ದೇನೆ, ಯಾಕಂದ್ರೆ ಬೇಗ ಬೇಯ್ತದಲ್ಲ, ಅದಕ್ಕಾಗಿ ಕಟ್ ಮಾಡಿದ್ದು. ಮತ್ತೆ ಅದರ ಒಳಗಡೆ ಹುಳ ಇದ್ರೆ ಕೂಡ ಗೊತ್ತಾಗೋದಿಲ್ಲ ನೋಡಿ. ಹುಳ ಇಲ್ಲದೆ ಚೆನ್ನಾಗಿರುವ ಬದನೆ ಸಿಕ್ಕಿದ್ರೆ ನೀವು ಇಡಿಯಾಗಿ ಅದನ್ನು ಬೇಯಿಸಿಕೊಳ್ಬೋದು. ಈಗ ಅದಕ್ಕೆ ನೋಡಿ 4 ಬೆಂಬಳಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಂಬಳಕಾಯಿ ನಿಮ್ಮ ಹತ್ರ ಇಲ್ಲ ಅಂತ ಆದರೆ ನೀವು ಹುಣಸೆ ಹುಳಿ ಹಾಕಿ ಕೂಡ ಈ ರೆಸಿಪಿ ಮಾಡ್ಬೋದು. ನನಗೆ ಇಲ್ಲಿ ಬೆಂಬಳಕಾಯಿ ಸಿಗ್ತದೆ ನೋಡಿ, ಹಾಗಾಗಿ ಬೆಂಬಳಕಾಯಿ ಹಾಕಿ ಮಾಡ್ತಾ ಇದ್ದೇನೆ. ಬೆಂಬಳಕಾಯಿ ಅಂದರೆ ಏನು ಅಂತ ನೀವು ಕೆಲವರು ಕೇಳ್ತೀರಿ ನೋಡಿ. ಈಗ ನಾನು ಸ್ಕ್ರೀನ್ ಮೇಲೆ ಬೆಂಬಳಕಾಯಿ ಗಿಡವನ್ನು ತೋರಿಸ್ತಾ ಇದ್ದೇನೆ ನೋಡಿ. ಒಂದು ಪಾತ್ರೆಯಲ್ಲಿ ಬದನೆ ಹೋಳು ಮತ್ತು ಬೆಂಬಳಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 2 ಮೆಣಸು ಕೂಡ ಹಾಕಿದ್ದೇನೆ. ಅದಕ್ಕೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಎಷ್ಟು ಮೆಣಸು ಹಾಕ್ಕೊಳ್ಳಿ. ಮೆಣಸನ್ನು ನೀವು ರುಬ್ಬುವಾಗಬೇಕಿದ್ರೂ ಹಾಕ್ಕೊಳ್ಬೋದು ನೋಡಿ. ನಾನಿಲ್ಲಿ ಇದನ್ನು ಈ ಮೆಣಸನ್ನು ಸ್ವಲ್ಪ ಬೇಯಿಸಿಕೊಂಡು ಆಮೇಲೆ ರುಬ್ತೇನೆ. ಈಗ ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಬೇಯಲಿಕ್ಕೆ ಇಡ್ತೇನೆ ನೋಡಿ. ಬೇಯಿಸಿ ತಂದಿದ್ದೇನೆ ನೋಡಿ. ಬದನೆ ಚೆನ್ನಾಗಿ ಬೆಂದಿದೆ, ಒಂದು 5 ನಿಮಿಷದೊಳಗೆ ಅದು ಬೇಯ್ತದೆ. ಈಗ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಹಾಗೆ ಅದಕ್ಕೆ ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಬದನೆಕಾಯಿಯಲ್ಲಿ ನಂಜಿನ ಅಂಶ ಜಾಸ್ತಿ ಇರ್ತದೆ, ಹಾಗಾಗಿ ಅದಕ್ಕೆ ಬೆಳ್ಳುಳ್ಳಿ ಹಾಕಿದರೆ ಬದನೆಕಾಯಿ ನಂಜು ಆಗೋದಿಲ್ಲ. ಹಾಗೆ ಈ 2 ಬೇಯಿಸಿದ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಮೆಣಸನ್ನು ನೀವು ಹಸಿ ಮೆಣಸು ಹಾಕ್ಕೊಂಡ್ರೂ ಆಗ್ತದೆ ನೋಡಿ, ಬೇಯಿಸಿಕೊಂಡೇ ಹಾಕಬೇಕಾಗಿಲ್ಲ. ಮೆಣಸು ಹಾಗೆ ಹಾಕಿದರೆ ಸ್ವಲ್ಪ ಹಸಿ ವಾಸನೆ ಇರ್ತದಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ಬೇಯಿಸಿಕೊಂಡು ಹಾಕಿದ್ದು. ಹೇಗೆ ಹಾಕಿದ್ರೂ ಆಗ್ತದೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬಿ ತರಬೇಕು ನೋಡಿ. ಈ ಥರ ಚಟ್ನಿ ರುಬ್ತೇವೆ ನಾವು, ಅದೇ ಥರ ರುಬ್ಬಿದ್ರೆ ಆಯಿತು. ಈಗ ಬೇಯಿಸಿದ ಬದನೆಯನ್ನು ಇನ್ನೊಂದು ಸಣ್ಣ ಪಾತ್ರೆಯಲ್ಲಿ ಹಾಕಿದ್ದೇನೆ. ಅದರ ಸಿಪ್ಪೆಯಲ್ಲೇ ತೆಗಿಬೇಕು ನೋಡಿ. ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಬೇಕು. ಗುಳ್ಳ ಬದನೆಯೇ ಆಗಬೇಕು ಅಂತಿಲ್ಲ, ಬೇರೆ ಯಾವ ಬದನೆ ಸಿಕ್ಕಿದ್ರೂ ಆಗ್ತದೆ ನೋಡಿ. ಗುಳ್ಳ ಬದನೆಗೆ ಸ್ವಲ್ಪ ರುಚಿ ಜಾಸ್ತಿ ಇರ್ತದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಇದನ್ನು ನಾನು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡಿದ್ದೇನೆ. ಈಗ ರುಬ್ಬಿದ ಚಟ್ನಿಯನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ಕೊಳ್ಬೇಕು. ಜಾಸ್ತಿ ತೆಳ್ಳಗೆ ಮಾಡಬಾರ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೇ ಬದನೆಕಾಯಿಯ ಗೊಜ್ಜು ಮಾಡಿದ್ದೇನೆ, ಯಾಕಂದರೆ ಈ ಗೊಜ್ಜನ್ನು ಬಿಸಿ ಮಾಡಲಿಕ್ಕೆಲ್ಲ ಇಲ್ಲ ನೋಡಿ. ಮತ್ತು ಅದು ಉಳಿದ್ರೆ ಹಾಳಾಗ್ತದೆ ನೋಡಿ. ಫ್ರಿಜ್ ಇದ್ದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಈಗ ಇದಕ್ಕೆ 1 ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನೋಡಿ. ಈಗ ಈ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಒಂದು ಬದನೆಕಾಯಿ ರೆಸಿಪಿ ರೆಡಿ ಆಯಿತು ನೋಡಿ. ನಾವಿದಕ್ಕೆ ಬದನೆಕಾಯಿ ಗೊಜ್ಜು ಅಂತೇವೆ. ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕದಿದ್ರೂ ಆಗ್ತದೆ ನೋಡಿ. ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ, ರುಚಿ ಚೆನ್ನಾಗಿರ್ತದೆ. ಈಗ ರುಚಿಯಾದ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ. ನೀವು ಗುಳ್ಳ ಬದನೆ ಸಿಕ್ಕಿದರೆ ಒಂದು ಸಾರಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರ್ತದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.